ಆ ಕೌಶಲ್ಯ ಪ್ರಕಾರ ಕರೆಸಿ ಮಾತಾಡ್ತಾರೆ, ಪೊಲೀಸರು ಹೇಳ್ತಾರೆ. ಅದು ಕೇಳಿದ್ರೆ ಮುಂದೆ ಕೇಳಿದ್ರೆ ಕಾನೂನು ಅನುಪಾಲದ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೈತೆ. ಇವೆಲ್ಲ ಒಟ್ಟಾರೆ ಉದ್ದೇಶ ಸಮಾಜದಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಸದಾ ನಿಲ್ಲಬೇಕು, ಯಾವುದೇ ರೀತಿ ಅದು ಮುಂದುವರಬಾರದು. ಅದರಿಂದ ಕಾನೂನುಗಳಲ್ಲಿ ನಿಮ್ಮೆಲ್ಲರೂ ಸಹ ತಿಳುವಳಿಕೆ ಇರಬೇಕು, ಅನ್ನೋದು ನಮ್ಮ ಉದ್ದೇಶ. ಇನ್ನು ಕೊನೆಯದಾಗಿರ್ಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಎಲ್ಲಿ ನಮ್ಮ ದೇಶದ ಹೆಣ್ಮಕ್ಳಿಗೆ ಈ ದೇಶ ಏನಾದರೂ ಅಭಿವೃದ್ಧಿ ಆಗಬೇಕಂದ್ರೆ ಆ ಹೆಣ್ಮಕ್ಳಿಗೆ ನಾವು ಕೊಟ್ಟಂತ ಸ್ವಾತಂತ್ರ್ಯದಿಂದ ಮಾತ್ರ ಈ ದೇಶವನ್ನು ನಾವು ಅಭಿವೃದ್ಧಿ ಕಾಣ್ಬೋದು ಅಂತ ಹೇಳ್ತಾರೆ. ಇದೆಲ್ಲ ಒಟ್ಟಾರೆ ಉದ್ದೇಶ. ನಿಮ್ಮೆಲ್ಲರೂ ಸಹ ಯಾವುದೇ ರೀತಿ ಈ ಒಂದು ಮಾನಸಿಕ ಹಿಂಸೆ ಆಗಿರ್ಬೋದು, ದೈಹಿಕ ಹಿಂಸೆ ಆಗಿರ್ಬೋದು, ಸಮಾಜದಲ್ಲಿ ಏನು ಪುರುಷ ಪ್ರಧಾನದಿಂದ ಏನು ನಾವು ಈ ಒಂದು ವೇದಗಳಲ್ಲಾಗಿರ್ಬೋದು, ಪ್ರಾಚೀನ ಭಾರತದಲ್ಲಿ ಯತ್ರ ನಾರಾಯಣ ರಮಂತೆ ತತ್ತ ದೇವತಾ ಅಂತ ಅಂದರೆ ಇನ್ನು ನಾವು ಒಂದು ದೊಡ್ಡ ಸ್ಥಾನದಲ್ಲಿ ನಾವು ನೋಡ್ತೀವಿ. ಅದರಿಂದ ಆ ಒಂದು ಕೇವಲ ಬಾಯಿ ಮಾತು ಮುಖಾಂತರ ಮಾತ್ರ ಆಗಿರಬಾರ್ದು. ಅದೆಲ್ಲ ನಿಮ್ಮಲ್ಲಿ ಎಲ್ಲ ನಡವಳಿಕೆಗಳಿರಬೇಕು. ಈಗ ಕೆಲವೊಂದು ಕಡೆ ವಿಶೇಷ ಪ್ರಕರಣಗಳಲ್ಲಿ ನಾವೆಲ್ಲ ನೋಡ್ತಾ ಇರ್ತೀವಿ, ಹೆಣ್ಣಿಗೆ ಎಣ್ಣೆ ಶತ್ರು ಆಗಿರ್ತಾರೆ. ಅಂದರೆ ಅತ್ತೆ ಆದವರು ಸೊಸೆನ ನೋಡೋದು ತುಂಬ ಕಷ್ಟ ಆಗಿರ್ತೈತೆ, ಸೊಸೆ ಆದವರು ಅತ್ತೆ ನೋಡೋದು ತುಂಬ ಕಷ್ಟ ಆಗ್ತೈತೆ. ಈ ಥರ ಸಂದರ್ಭಗಳಲ್ಲಿ ಈಗ ನಿಮ್ಮಿಂದ ನಮ್ಮ ಸಮಾಜ ಯಾಕಂದ್ರೆ ಒಂದು ಕುಟುಂಬ ಹೋಯ್ತು ಅಂದರೆ ಅದು ತುಂಬ ಸಮಸ್ಯೆ ಆಗ್ತೈತೆ. ಅದನ್ನ ಕುಟುಂಬನೇ ನಮ್ಮ ದೇಶದ ಒಂದು ಆಧಾರ. ಅದರಿಂದ ಕುಟುಂಬದಲ್ಲಿ ಏನೋ ಚೆನ್ನಾಗಿರೋ ನಮ್ಮ ದೇಶನೂ ಸಹ ಅಭಿವೃದ್ಧಿ ಆಗ್ತೈತೆ ಅಂತ ಹೇಳ್ತಾ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಯೋಜನೆ ಮಾಡಿರುವ ತಹಸೀಲ್ದಾರ್ ಆಗಿರ್ಬೋದು, ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರಾಗಿರ್ಬೋದು, ಎಲ್ಲರೂ ಸಹ ಇವರು ಕರೆಸಿ ಒಂದು ಸಭೆ ವಿಶೇಷವಾಗಿ ಆಯೋಜನೆ ಮಾಡಿದರೆ. ಅಂದರೆ ಈ ಒಂದು ಸಭೆ ಕರೆಸಿ ಅದು ಮಾತ್ರ ಅವಕಾಶ ತಮ್ಮೆಲ್ಲರೂ ಮುಗಿಸುತ್ತಾರೆ. ಕಚೇರಿಯ ಸಿಬ್ಬಂದಿ ವೃಂದದವರು ಈಗಾಗಲೇ ಸರ್ ಹೇಳಿದಂತೆ ನಾವು ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ಸರ್ಕಾರದ ಇತರ ವಿಭಾಗಗಳ ಅಧಿಕಾರಿಗಳೊಂದಿಗೆ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಫಸ್ಟ್ ಆಫ್ ಆಲ್ ಆ ಹೆಸರೇ ಒಂಥರ ಅಲ್ವಾ, ಮಹಿಳಾ ಮತ್ತು ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ನಿರ್ಮೂಲನೆಗೆ ಅಂತಾರಾಷ್ಟ್ರೀಯ ದಿನಾಚರಣೆ. ಅದರಲ್ಲಿ ಆ ದೌರ್ಜನ್ಯ ವರ್ಡ್ ಎದ್ದು ಕಾಣ್ತಾ ಇದೆ. ಲಾಸ್ಟ್ ಟೈಮ್ ನಾವು ಇದೇ ಪ್ರೋಗ್ರಾಮ್ ಮುನ್ಸಿಪಾಲಿಟಿ ಕಚೇರಿಯಲ್ಲಿ ಮಾಡಿದ್ದೀವಿ. ಆಡಿಯನ್ಸ್ ಆಗಿ ನೀವು ಆಲ್ಮೋಸ್ಟ್ ಕೆಲವರೆಲ್ಲ ಎದುರಿ ಕಾಣುತ್ತೆ. ಆಗ ನಾವು ಮಾತಾಡುವಾಗ ಕೆಲವು ಕಡೆಯಿಂದ ಸೌಂಡ್ ಬಂದಿತ್ತು, ಪುರುಷರಿಗೂ ಕೂಡ ದೌರ್ಜನ್ಯ ಆಗ್ತಾ ಇದೆ ಅಂತ. ಕರೆಕ್ಟು, ಇಲ್ಲ ಅಂತ ನಾವೆಲ್ಲೂ ಹೇಳ್ತಾ ಇಲ್ಲ. ಬಟ್ ಶೇಕಡಾವಾರು ನಾವು ನೋಡಿದರೆ ಔಟ್ ಆಫ್ 100% ಎಷ್ಟು ಅಂತ ನೋಡಿದರೆ ಹೆಣ್ಣು ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ ಆಗುವ ದೌರ್ಜನ್ಯ ಜಾಸ್ತಿ ಇದೆ. ಅದಕ್ಕಾಗಿ ಅಂಥವರಿಗೆ ಅರಿವು ನೀಡುವ ಕಾರ್ಯಕ್ರಮ, ಯಾಕಂದರೆ ನೀವೆಲ್ಲ ಫೀಲ್ಡ್ ವರ್ಕರ್ಸ್ ಅಲ್ವಾ, ಎಲ್ಲ ಕಡೆ ಹೋಗ್ತೀರ, ನಿಮಗೆ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಸೊ ಯಾವ ರೀತಿ ಅವರಿಗೆ ನೀವು ಮಾಹಿತಿಯನ್ನು ಕೊಡಬೇಕು, ನಿಮಗೆ ಯಾವ ರೀತಿಯ ಕಾನೂನು ಮೇಲೆ ಮೇನ್ ಇದೆ ಅಂಶಗಳು, ಅದನ್ನು ಹೇಳುವ ಕಾರ್ಯಕ್ರಮ ಆಗಿದೆ ಇದೆ. ಸರ್ ಹೇಳಿದ ಹಾಗೆ ನಾಳೆ ಕಾನ್ಸ್ಟಿಟ್ಯೂಷನ್ ಡೇ ಅಲ್ವಾ, 26 ನವೆಂಬರ್. ಸೊ ನಮಗೆ ಅದರಲ್ಲಿ ಕೊಡುವಂತಹ ರೈಟ್ ಟು ಈಕ್ವಾಲಿಟಿ, ಎಲ್ಲರಿಗೂ ಸಮಾನತೆಯ ಹಕ್ಕು, ಆಮೇಲೆ ರೈಟ್ ಟು ಲೈಫ್, ನಾಟ್ ಓನ್ಲಿ ಲಿವಿಂಗ್ ವಿತ್ ಡಿಗ್ನಿಟಿ ಅಲ್ವಾ, ಘನತೆಯಿಂದ ಜೀವಿಸುವ ಹಕ್ಕು ಕೂಡ ಸಂವಿಧಾನ ಕೊಟ್ಟಿದೆ. ನಾವೀಗ ಸರ್ಕಾರದವರು ತುಂಬಾ ಪ್ರೋಗ್ರಾಮ್ ಸ್ಕೀಮ್ಸ್ ಎಲ್ಲ ಮಾಡ್ತಾರೆ, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕಡ್ಡಾಯ ಅಂತೆಲ್ಲ ಮಾಡಿದ್ದಾರೆ. ಪರ್ಪಸ್ ಏನು, ಅವಳ ಕಾಲ ಮೇಲೆ ನಿಲ್ಬೇಕು ಅಂತ ಹೇಳೋ ಪರ್ಪಸ್, ಅವಳಿಗೆ ಅವಳ ಒಪಿನಿಯನ್, ಅವಳ ಸೌಂಡ್ ಹೊರಗಡೆ ಬರಬೇಕು ಅಂತ ಹೇಳೋ ಉದ್ದೇಶ. ಅದು ಆದ್ಮೇಲೆ ಕಲ್ತ ಮೇಲೆ ಏನ್ ಮಾಡ್ಬೇಕು, ಅವಳು ಮನೆಯಲ್ಲಿದ್ರೆ ಆಗತ್ತಾ, ಶಿ ಹ್ಯಾಸ್ ಟು ಗೋ ಫಾರ್ ವರ್ಕ್ ಅಲ್ವಾ. ಆ ವರ್ಕಿಂಗ್ ಅಟ್ಮಾಸ್ಫಿಯರ್ ಹೆಂಗಿರಬೇಕು ಅದು ಕೂಡ ಇಂಪಾರ್ಟೆಂಟ್. ಸರ್ ಹೇಳಿದಾಗೆ ಮನೆ ಒಳಗಡೆ ತುಂಬಾ ದೌರ್ಜನ್ಯಗಳು ನಡೀತಾ ಇದೆ. ಅದೇ ರೀತಿ ವರ್ಕಿಂಗ್ ಪ್ಲೇಸ್ ಅಲ್ಲಿ ಈ ವಿಶಾಖ ಗೈಡ್ಲೈನ್ಸ್ ಇರೋದು ಅದಕ್ಕೋಸ್ಕರ. ಸೊ ನಮ್ಮ ಜುಡಿಷಿಯರಿ ಹೇಳಬೇಕು ಅಂತ ಹೇಳಿದ್ರೆ ಅಲ್ಲೂ ಕೂಡ ಕಮಿಟಿ ಇದೆ. ಇಲ್ಲೂ ನಿಮಗೆ ಎಲ್ಲೆಲ್ಲ ವರ್ಕ್ ಮಾಡ್ತಾರೆ ಅಲ್ಲೆಲ್ಲ ಕಮಿಟಿ ಇದೆ. ಸೊ ಮೇನ್ ಆಗಿ ವಿಶಾಖ ಗೈಡ್ಲೈನ್ಸ್ ಯಾವ ರೀತಿ ಭಾರತ ಸರ್ವೋಚ್ಚ ನ್ಯಾಯಾಲಯ ಹೇಳಿತು ಅಂತ ಹೇಳಿದ್ರೆ, ಇವರು ಸೋಷಿಯಲ್ ವರ್ಕರ್ ಇದು, ಸಾಮಾಜಿಕ ಕಾರ್ಯಕರ್ತೆ, ಅವರು ನಿಮ್ಮ ಹಾಗೆ ಕೆಲವೊಂದು ಇನ್ಸಿಡೆಂಟ್ಸ್ಗೆಲ್ಲ ಇಂಟರ್ಫಿಯರ್ ಆಗ್ತಾರೆ ಅಲ್ವಾ. ಸೊ ಅವರನ್ನು ಇದು ಮಾಡೋಕ್ಕಾಗಿ ಅವಳ ಮೇಲೆ ಗ್ಯಾಂಗ್ ರೇಪ್ ಆಯ್ತು. ಅದರ ಅರ್ಥ ಏನು, ವರ್ಕಿಂಗ್ ಅಟ್ಮಾಸ್ಫಿಯರ್ ಇಸ್ ನಾಟ್ ಕರೆಕ್ಟ್ ಫಾರ್ ದಿ ವುಮೆನ್ಸ್. ಅದನ್ನು ಸರಿ ಮಾಡೋಕೆ ಉದ್ದೇಶಕ್ಕಾಗಿ ಈ ವಿಶಾಖ ಗೈಡ್ಲೈನ್ಸ್ ಬಂದಿರೋದು. ಸೊ ಇದರಲ್ಲಿ ಮೇನ್ ಆಗಿ ಏನು ಅಂತ ಹೇಳಿದ್ರೆ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಅಂತ ಇರುತ್ತೆ. ಈಗ ನೀವೆಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ ಅಲ್ಲೆಲ್ಲ ನೀವು ವೆರಿಫೈ ಮಾಡಬೇಕು ಏನದು ಕಮಿಟಿ ಇದೆಯಾ ಅಂತ. ಸೊ ಇಲ್ಲಿ ತಹಶೀಲ್ದಾರ್ ಆಫೀಸಲ್ಲಿ ಏನು ಆ ಕಮಿಟಿ ವರ್ಕ್ ಮಾಡುತ್ತೆ ಅಂತ ಐ ಥಿಂಕ್ ಭರತ್ ಸರ್ ವಿಲ್ ಎಕ್ಸ್ಪ್ಲೇನ್, ಅದು ಹೇಳ್ತಾರೆ ಅನ್ಕೋತೀನಿ. ಸೊ ನಮ್ಮ ಜುಡಿಷಿಯರಿ ಬಂದ್ಬಿಟ್ರೆ ಅಲ್ಲಿ ಒಂದು ಕಮಿಟಿ ಇದೆ. ಅದ್ರಲ್ಲಿ ಮೇನ್ ಆಗಿ ಯಾರು ಮಾಡ್ತಾರೆ, NGO ಇರ್ತಾರೆ, ಆಮೇಲೆ ಡಿಸ್ಟ್ರಿಕ್ಟ್ ಲೇಡಿ ಜುಡಿಷಿಯಲ್ ಆಫೀಸರನ್ನೇ ಮಾಡ್ತಾರೆ. ಯಾಕಂದ್ರೆ ನಮಗೆ ಹೇಳಿಕೊಳ್ಳಕ್ಕೆ ಒಬ್ಬರು ಲೇಡಿ ಇದ್ರೆ ವಿ ಕ್ಯಾನ್ ಓಪನ್ ಅಪ್ ಅಲ್ವಾ, ಇಲ್ಲಾಂದ್ರೆ ಜೆಂಟ್ಸ್ ಅಲ್ಲಿ ಸ್ವಲ್ಪ ಓಪನ್ ಆಗಿ ಹೇಳಕ್ ಆಗೋದಿಲ್ಲ, ಅಂತವ್ರು ಇರ್ತಾರೆ. ಆಮೇಲೆ ಆ ಸ್ಟಾಫ್ ಅಲ್ಲಿ ಮೇನ್ ಆಗಿ ಹೆಡ್ ಇರ್ತಾರೆ, ಶಿರಸ್ತಿದಾರ್ಸ್ಗಳು ಅಂತ, ಅವರಲ್ಲಿ ಲೇಡೀಸ್ ಅನ್ನೇ ಹಾಕ್ತಾರೆ. ಆ ಕಮಿಟಿ ಏನ್ ಮಾಡುತ್ತೆ, ಹಾಗಂತ ಕಂಪ್ಲೇಂಟ್ಸ್, ಸೆಕ್ಷುವಲ್ ಹರಾಸ್ಮೆಂಟ್ ಎಂತೆಂತ ಅಫೆನ್ಸ್ ಇರುತ್ತೆ, ಡಾಕ್ಯುಮೆಂಟ್ಸ್ ಮೇಲೆ ಅಫೆನ್ಸ್ ಇರುತ್ತೆ, ಬಾಡಿ ಮೇಲೆ ಅಫೆನ್ಸ್ ಇರುತ್ತೆ. ಈ ಸೆಕ್ಷುವಲ್ ಹರಾಸ್ಮೆಂಟ್ ಅದೊಂದು ಏನು ಲೈಂಗಿಕ ದೌರ್ಜನ್ಯ, ಅದನ್ನು ಹೇಳಕ್ಕೂ ಅಲ್ಲ ಬಿಡಕ್ಕೂ ಅಲ್ಲ, ಬಟ್ ಅದನ್ನು ಸಹಿಸಕ್ಕೂ ಅಲ್ಲ ಅಂತ ಒಂದು ಅಫೆನ್ಸ್. ಸೊ ಅದನ್ನ
ಅದನ್ನೇನ್ ಮಾಡ್ಬೇಕಿಂತ ಕಮಿಟೀಸಿಗೆ ಹೋಗಿ ಹೇಳಿದ್ರೆ ಅವ್ರೇನ್ ಮಾಡ್ತಾರೆ, ಆ ವಿಕ್ಟಿಮ್ ಇದ್ದು ಹೆಸರು ಡಿಸ್ಕ್ಲೋಸ್ ಮಾಡಲ್ಲ, ಗೌಪ್ಯವಾಗಿ ಇಟ್ಕೋತಾರೆ. ನಮಗೆ ಏನಾಗುತ್ತೆ, ಯಾರಿಗಾದ್ರೂ ಒಬ್ರು ವಿಕ್ಟಿಮ್ಗೆ ಆದ್ರೆ ಫಸ್ಟ್ ಹೆದರಿಕೆ ಇರೋದು ಎಂತದ್ದು, ಸಮಾಜದಲ್ಲಿ ಅವರನ್ನು ತೂಕ ಮಾಡ್ತಾರೆ ಅಂತ, ದೇ ವಿಲ್ ಜಡ್ಜ್ ಹರ್ ಕ್ಯಾರೆಕ್ಟರ್. ಆ ಒಂದು ಥಾಟ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಹೇಳೋದಿಲ್ಲ, ಬಾಯಿ ಮುಚ್ಕೋತಾರೆ. ಮುಚ್ಚಿದ್ರೆ ಆ ಅಫೆನ್ಸ್ ನಿಲ್ಲುತ್ತಾ, ದಿಲ್ ಕೀಪ್ ಆನ್ ಕಂಟಿನ್ಯೂಯಿಂಗ್. ಅವ್ರು ಏನ್ ಮಾಡ್ತಾರೆ, ಆ ಒಂದು ಥಾಟ್ ಇರುತ್ತಲ್ಲ ಆ ಮನುಷ್ಯ ಯಾರೂ ಇರ್ಲಿ, ಸೊ ಅವ್ರು ಏನ್ ಮಾಡ್ತಾರೆ, ನೆಕ್ಸ್ಟ್ ಇವ್ರು ಏನ್ ಆಕ್ಷನ್ ತಗೋತಾಳೆ ಅಂತ ನೋಡ್ತಾ ಇರ್ತಾರೆ, ಹೇಳಲ್ಲ. ಈ ವಿಲ್ ಬಿ ಕೀಪ್ ಆನ್ ವಾಚಿಂಗ್. ಹಾಗೆ ನಿಮಗೆ ಆ ಒಂದು ಇನ್ಫಾರ್ಮೇಶನ್ ಇದ್ರೆ, ಏನು ನಮ್ಮೆಲ್ಲ ಒಂದು ಕಂಪ್ಲೇಂಟ್ಸ್ ಕಮಿಟಿ ಇದೆ, ಸ್ವಲ್ಪ ಏನಾದ್ರು ಮಾಡಿದ್ರೆ ನೋಡಿ ಹಿಂಗ್ ಮಾಡಿದ್ರೆ ನಾನು ಕಂಪ್ಲೇಂಟ್ಸ್ ಕಮಿಟಿಯಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಒಂದು ಮಾತು ಹೇಳಿದ್ರೆ ನೆಕ್ಸ್ಟ್ ಟೈಮ್ ಆ ಕಡೆ ಬರುವುದಿಲ್ಲ, ಇನ್ನೊಂದನ್ನು ಹುಡ್ಕೊಂಡು ಹೋಗ್ತಾನೆ. ಆ ಇನ್ನೊಬ್ರು ಹೇಳ್ಬಿಟ್ಟು ಸ್ವಲ್ಪ ಸುಮ್ಮನೆ ಇರ್ತಾನೆ ಅಂತ ಹೇಳೋ ಉದ್ದೇಶ ಆಗಿದೆ. ಟೋಟಲಿ ದಟ್ ವರ್ಕಿಂಗ್ ಅಟ್ಮಾಸ್ಫಿಯರ್ ಇರುತ್ತಲ್ಲ, ಅದು ಕ್ಲಿಯರ್ ಆಗಿ ಹೇಗೆ ರೀತಿ ಒಬ್ಬ ಪುರುಷ ಕೆಲಸ ಮಾಡ್ತಾನಲ್ಲ ಅದೇ ರೀತಿ ಕೆಲಸ ಮಾಡಬೇಕು. ಇದು ಯಾವಾಗ ಆಗುತ್ತೆ ಈ ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಹೇಳಿದ್ರೆ, ಅವರು ವರ್ಕ್ ನೋಡಲ್ಲ. ವಾಟ್ ಈಸ್ ದ ಟರ್ನ್ ಓವರ್ ಡನ್ ಬೈ ಎ ಪರ್ಸನ್ ನಾಟ್ ಸೀಯಿಂಗ್. ಅವ್ರೇನ್ ನೋಡ್ತಾರೆ, ಬಾಡಿ ನೋಡ್ತಾರೆ. ವೆನ್ ಇಟ್ ಸೀಯಿಂಗ್ ದ ಬಾಡಿ ಆಲ್ ಪ್ರಾಬ್ಲಮ್ ಸ್ಟಾರ್ಟ್ಸ್. ಆ ರೀತಿಯ ಇದನ್ನು ತೆಗಿಯೋಕ್ಕೋಸ್ಕರ ಈ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಅಂತ ಇರುವಂತದ್ದು. ಅಂತ ಕಮಿಟಿಗೆ ಹೋದ್ರೆ ಅವ್ರು ಏನ್ ಮಾಡ್ತಾರೆ, ಇನ್ ಕ್ಯಾಮರಾ ಟೈಪ್ ಪ್ರೊಸೀಡಿಂಗ್ಸ್ ಅಲ್ಲಿ ಎಂಕ್ವೈರಿ ಮಾಡ್ತಾರೆ. ಆಮೇಲೆ ಅದು ಕನ್ಫರ್ಮ್ ಆಯ್ತು, ಹೌದು ಪ್ರೂವ್ ಆಯ್ತು ಅಂತ ಹೇಳಿದ್ರೆ ಅವರ ಡಾಕ್ಯುಮೆಂಟ್ಸ್ ಕೊಡ್ತಾರೆ, ಕಲೆಕ್ಟ್ ಮಾಡ್ತಾರೆ, ನೋಟಿಸ್ ಇಶ್ಯೂ ಮಾಡ್ತಾರೆ, ಯಾರ ಮೇಲೆ ಎಲಿಗೇಷನ್ ಇದೆ ಅವರಿಗೂ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಸೀಕ್ರೆಟ್ ಆಗಿ ನಡೆಯುತ್ತೆ. ಆಮೇಲೆ ಅವ್ರು ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಒಂದು ವೇಳೆ ಆಫೆನ್ಸ್ ಇದು ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳುವಾಗ ಕನ್ಸರ್ನ್ ಪೊಲೀಸ್ ಸ್ಟೇಷನ್, ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಕಳಿಸಿ ಫರ್ದರ್ ಆಕ್ಷನ್ ಮಾಡ್ತಾರೆ. ಸೊ ನೀವು ಎಲ್ಲಿ ಕೆಲಸ ಮಾಡ್ತೀರಾ ಅಲ್ಲಿ ನೋಡಿ, ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಅಂತ ಇರುತ್ತೆ, ಇರಲೇಬೇಕು, ಯಾಕಂದ್ರೆ ಅದು ಮ್ಯಾಂಡೇಟರಿ ಇದೆ ವಿಶಾಖ ಗೈಡ್ಲೈನ್ಸ್ ಪ್ರಕಾರ. ಕೆಲವು ಕಡೆ ಆ ಕಮಿಟಿ ಇಲ್ಲ ಅಂತ ಹೇಳಿದ್ರೆ ಲೋಕಲ್ ಕಂಪ್ಲೇಂಟ್ಸ್ ಕಮಿಟಿ ಅಂತ ಇರುತ್ತೆ, LCC ಅಂತ. ಸೊ ಅದು ಇದೆಯಾ ಅಂತ ನೋಡಬೇಕು. ನೀವೆಲ್ಲ ಈಗ ಇಲ್ಲಿ ಎಲ್ಲ ಹೋಗುವಾಗ ನಿಮ್ಗೆ ಗೊತ್ತಿರುತ್ತೆ, ಅವರ ಮಗಳು ಇವರ ತಂಗಿ ಎಲ್ಲ ಬೆಂಗಳೂರಲ್ಲಿ ಕೆಲಸ, IT ಕೆಲಸ, ಸೊ ಎಲ್ಲ ಒಳ್ಳೆ ಜಾಬ್, ಒಳ್ಳೆ ಸ್ಯಾಲರಿ, ಬಟ್ ದ ಎನ್ವಿರಾನ್ಮೆಂಟ್ ಸೇಫ್ಟಿ ಸ್ವಲ್ಪ ನೋಡೋದಿಲ್ಲ. ಸೊ ಅಂತವರಿಗೆಲ್ಲ ಹೇಳ್ಬೇಕು, ಕೆಲ್ಸಕ್ಕೆ ಹೋಗ್ತಾ ಇದೆಯಾ, ಒಳ್ಳೇದಮ್ಮ, ಅಲ್ಲಿ ಒಂದು ಇಂಥ ಕಮಿಟಿ ಇದೆಯಾ ಅಂತ ಫಸ್ಟ್ ನೋಡಿಕೋ, ಅಂತವ್ರದ್ದು ನಂಬರ್ ಎಲ್ಲ ಸೇವ್ ಮಾಡಿ ಇಟ್ಕೋ ಅಂತ. ಅದು ಅದರಂತೆ ನೋಡಿ, ಹೋದಾಗ ತಕ್ಷಣ ಅವಳಿಗೆ ಹರಾಸ್ಮೆಂಟ್ ಆಗುತ್ತೆ ಅಲ್ಲ, ಇಟ್ಸ್ ಆಲ್ ಪ್ರಿಕಾಷನರಿ ಮೆಷರ್. ಅದೆಲ್ಲ ನೀವು ಹೋಗಿ ಕನ್ವೆ ಮಾಡಬೇಕು. ಇದರ ಮುಖ್ಯ ಉದ್ದೇಶ ಏನು, ನಿಮಗೆ ರೀಚ್ ಆಗಬೇಕು. ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಮಗೆ ಯಾರು ಹೇಳ್ಕೊಡ್ತಾರೆ, ಯಾರಿಗೂ ಹೇಳ್ಕೊಡಲ್ಲ. ಸೊ ಇಂಥ ಲೀಗಲ್ ಸರ್ವಿಸ್ ಅಥಾರಿಟಿ ಪ್ರೋಗ್ರಾಮ್ ಇಂದ ಆದ್ರೂ ಮಾಹಿತಿಯನ್ನು ಪಡ್ಕೋಬೇಕು. ಕೆಲವೊಂದೆಲ್ಲ ಬೋಲ್ಡ್ ಅಡ್ವರ್ಟೈಸ್ಮೆಂಟ್ ಇರುತ್ತೆ ಟಿವಿಯಲ್ಲಿ, ನೋಡಿರ್ಬೇಕು. ಯಾರಿಗೆ ಗೊತ್ತಿರುತ್ತೆ ಅವನಿಂದ ಅವಳಿಗೆ ಹರಾಸ್ಮೆಂಟ್ ಆಗುತ್ತೆ ಮೇಲ ಅಧಿಕಾರಿಯಿಂದ, ಬಟ್ ಯಾರು ಓಪನ್ ಆಗಿ ಹೇಳಲ್ಲ. ನಾವು ಹೇಳುವಲ್ಲಿ ಹೇಳಿದ್ರೆ ಅಂತ ಅಫೆನ್ಸಸ್ ತಣ್ಣಗಾಗುತ್ತೆ, ಇಲ್ಲಾಂದ್ರೆ ಏನಾಗುತ್ತೆ, ಅಫೆನ್ಸಸ್ ಕೀಪ್ ಆನ್ ರಿಪೀಟಿಂಗ್. ಅವಳು ಏನ್ ಮಾಡಿದ್ಲು, ಅವಳಿಗೆ ಎಲ್ರಿಗೂ ಗೊತ್ತಿದೆ, ಅವಳು ಕೊಲೀಗ್ಸಿಗೆ ಅವ್ನು ತೊಂದರೆ ಕೊಡ್ತಾನೆ ಅಂತ ಕರೀತಾನೆ, ಅದು ಇದು ಮಾಡ್ತಾನೆ, ಮುಡ್ತಾನೆ, ಎಲ್ಲ ಮಾಡ್ತಾನೆ. ಅವಳು ಸ್ಲೀವ್ಲೆಸ್ ಹಾಕ್ತಾ ಇದ್ಲು, ಅದನ್ನು ಸ್ಟಾಪ್ ಮಾಡಿ ಫುಲ್ ಸ್ಲೀವ್ ಎಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ಲು. ಲಾಸ್ಟಿಗೆ ಆಗ್ತಾ ಇಲ್ಲ, ಲಾಸ್ಟಿಗೆ ಏನ್ ಮಾಡಿದ್ಲು, ಎಲ್ಲಾರಾದ್ರೂ ಓಪನ್ ಆಗಿ ಕೇಳಿದ್ರು, ಏನ್ ಸರ್ ಇನ್ನೂ ಸ್ವಲ್ಪ ಹತ್ತಿರ ಬರ್ಬೇಕಾ, ಇನ್ನೂ ಸ್ವಲ್ಪ ನಾನು ಬಗ್ಬೇಕಾ. ಶಿ ಓಪನ್ಲಿ ಆಸ್ಕ್ ದಟ್ ಕ್ವಶನ್. ಯಾರು ಹೇಳಲ್ಲ ಅಲ್ವಾ, ಟಂಗ್ ವಿಲ್ ನಾಟ್ ಸ್ಪೀಕ್, ಬರೋದಿಲ್ಲ, ಮೇಲೆ ಬರೋದಿಲ್ಲ, ಬೇರೆದಕ್ಕೆಲ್ಲ ಬರುತ್ತೆ. ಇಂಥ ಒಂದು ಥಾಟ್ಸ್ಗೆ ಬರುವಾಗ ಇಟ್ ವಿಲ್ ಕೀಪ್ ಆನ್ ಸ್ಟಕ್, ನಮ್ಮನ್ನ ಹಿಂದೆ ಎಳೆಯುತ್ತೆ. ಅವಳು ಓಪನ್ ಆಗಿ ಹೇಳಿದಾಗ ಆಲ್ ಆರ್ ಸ್ಟುಡ್ ಆನ್ ಹರ್. ಅದೇ ರೀತಿ ಸರ್ ಹೇಳಿದಾಗ ಹೆಣ್ಣಿಗೆ ಹೆಣ್ಣು ಶಸ್ತ್ರ, ಅದು ಯಾರು ಮಾಡಿದ್ರು ನನಗೆ ಗೊತ್ತಿಲ್ಲ. ಸೊ ವಿ ಶುಡ್ ಚೇಂಜ್ ಇಟ್. ಆ ಒಂದು ಥಾಟ್ ಇರಬಾರ್ದು. ನಾವು ಆ ವಿಕ್ಟಿಮ್ಗೆ ಯಾವಾಗಲೂ ಸಹಾಯಕರಾಗಿರಬೇಕು. ವಿ ಹ್ಯಾವ್ ಟು ಅಸಿಸ್ಟ್ ಹರ್. ಬ್ಲೇಮ್ ಮಾಡೋದು ತುಂಬಾ ಈಸಿ, ಬಟ್ ಆ ಒಂದು ಥಾಟ್ ಅನ್ನು ಅಂಡರ್ಗೋ ಮಾಡೋದು ತುಂಬಾ ಕಷ್ಟ. ಸೊ ಅವಳಿಗೆ ಸಪೋರ್ಟ್ ಮಾಡಿ ಅದನ್ನು ಯಾವ ರೀತಿ ಎಲ್ಲಿಗೆ ಹೇಳಬೇಕು ಅಲ್ಲಿಗೆ ಹೇಳಿ ಆ ಒಂದು ಅಫೆನ್ಸ್ ರಿಪೀಟ್ ಆಗೋದನ್ನು ತಡೆಗಟ್ಟುವಲ್ಲಿ ನಿಮ್ಮ ಎಲ್ಲರ ಪಾತ್ರ ತುಂಬಾ ದೊಡ್ಡದಿದೆ. ಆಮೇಲೆ ಕೆಲವರು ಹೇಳ್ತಾರೆ, ಇಲ್ಲ ಸುಳ್ಳು ಕಂಪ್ಲೇಂಟ್ಸ್ ಕೊಡ್ತಾರೆ, ಎಷ್ಟು ಇದ್ರೂ ಕೂಡ ಸುಳ್ಳು ಇದು ಹಾಕ್ತಾರೆ ಅಂತ. ಅದು ಖಂಡಿತ ತಪ್ಪು. ನಮಗೊಂದು ಫೆಸಿಲಿಟಿ ಇರುವಾಗ ಅದನ್ನು ಜೆನ್ಯೂನ್ ಆಗಿ ನಾವು ಇದು ಯೂಸ್ ಮಾಡಬೇಕು. ಇಂಥ ಅದನ್ನು ಫಾಲ್ಸ್ ಕೇಸ್ ಹಾಕ್ಬಿಟ್ಬಿಟ್ರೆ ಜೆನ್ಯೂನ್ ಕೇಸ್ಗೆ ವ್ಯಾಲ್ಯೂ ಇರೋದಿಲ್ಲ. ಅದೊಂದು ಭಿತ್ತಿ ಪತ್ರ ಎಲ್ಲ ತೋರಿಸ್ತಾರೆ, ಹೆಣ್ಣು ಮಗು ಅದು ಹೇಳುವಾಗ ಅದಕ್ಕೆ ವ್ಯಾಲ್ಯೂ ಇರಲ್ಲ, ಸತ್ತ ಮೇಲೆ ಆದ್ರೂ ವ್ಯಾಲ್ಯೂ ಇರಲಿ ಅಂತ. ಅದು ಹೆಂಗಾಗುತ್ತೆ, ಇಂಥ ಫಾಲ್ಸ್ ಕೇಸ್ ಹಾಕ್ತಾರಲ್ಲ ಅದರಿಂದ ಅಂಥದ್ದು ಆಗೋದು. ಬಟ್ ಔಟ್ ಆಫ್ 100% ಇದರಲ್ಲಿ ಎಲ್ಲ ರಾಂಗ್ ಇರುತ್ತೆ, ಎಲ್ಲ ಫಾಲ್ಸ್ ಎಲಿಗೇಷನ್ಸ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. 80% ಟ್ರೂತ್ ಇರುತ್ತೆ. ಕೆಲವರು ಅದನ್ನು ಬೇರೆ ರೀತಿ ಅರ್ಥ ಮಾಡಿಕೊಂಡ್ರೆ ಏನ್ ಮಾಡೋಕ್ಕಾಗಲ್ಲ. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ಕಲ್ ಇದ್ದಾರೆ. ಸೊ ಅವರಿಗೆ ನಾನು ಏನಪ್ಪ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಸ್ವಲ್ಪ ಬೀಟ್ ಪೊಲೀಸ್ ಸ್ವಲ್ಪ ಜಾಸ್ತಿ ಹಾಕಬೇಕು. ಸ್ವಲ್ಪ ಸೈರನ್ ಎಲ್ಲ ಹಾಕಿದ್ರೆ ಅದು ವಾಯು ಮಾಲಿನ್ಯ ಆಗಲ್ಲ. ಸ್ವಲ್ಪ ಅದನ್ನು ಹಾಕಕ್ಕೆ ಸ್ವಲ್ಪ ನೋಡಿ ಸರ್. ಯಾಕಂದ್ರೆ ನಾನು ರೀಸೆಂಟ್ ಒಂದು ಬಂಗಾರಪೇಟೆದು ವಿಕ್ಟಿಮ್ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ದೀನಿ. ಸೊ ಶಿ ಈಸ್ 21 year old. ಏನಾಗಿದೆ, ಅವಳು ಬೇರೆ ಕಡೆಯವಳು, ಬೇರೆ ಅಂದ್ರೆ ಬೇರೆ ನಮ್ಮ ಸ್ಟೇಟ್, ನಮ್ಮ ದೇಶದವಳೆ, ಬೇರೆ ಸ್ಟೇಟ್ನವರು. ಅವ್ರು ಕೆಲಸ ಮಾಡಿಕೊಂಡು ಇಲ್ಲೆಲ್ಲೋ ಇದ್ರು. ಸೊ
ಸೊ ಶಿ ಹ್ಯಾಸ್ ಟು ಆಟೋ ರಿಕ್ಷಾ, ಹೋಗೋಕ್ಕೆ ಬರೋಕ್ಕೆ ಆಟೋ ರಿಕ್ಷಾ ಯೂಸ್ ಮಾಡಿದ್ಲು, ಕನ್ನಡ ಬರಲ್ಲ. ಈ ಕಮ್ ಟು ನೋ ಆಟೋ ಡ್ರೈವರ್. ಸೊ ಮಾತಾಡೋ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ನಮ್ಮ ವೀಕ್ನೆಸ್ ನಾವು ಯಾರಿಗೂ ಹೇಳಬಾರ್ದು. ವೆರೆವರ್ ಯು ಆರ್ ವರ್ಕಿಂಗ್, ಡೋಂಟ್ ಡಿಸ್ಕ್ಲೋಸ್ ಯುವರ್ ವೀಕ್ನೆಸ್. ನಿಮ್ಮ ಹಸ್ಬೆಂಡಿಗೆ ಗೊತ್ತಿರಲಿ, ನಿಮ್ಮ ಮಕ್ಕಳಿಗೆ ಗೊತ್ತಿರಲಿ, ನಿಮ್ಮ ಮನೆಯವರಿಗೆ ಗೊತ್ತಿರಲಿ, ಡೋಂಟ್ ಡಿಸ್ಕ್ಲೋಸ್ ಟು ಥರ್ಡ್ ಒನ್. ಏನ್ ಮಾಡ್ತಾರೆ, ಮಿಸ್ಯೂಸ್ ಮಾಡ್ತಾರೆ. ಅವಳಿಗೆ ಫೋನ್ ಬಂತು, ಅವಳು ಮಾತಾಡಿದ್ಲು, ಗೊತ್ತಾಯ್ತು ಅವಳಿಗೆ ಕನ್ನಡ ಬರಲ್ಲ ಅಂತ. ಸೊ ಈ ಕೀಪ್ ಆನ್, ಅದು ಜಾಮ್ ಆಗುದು, ಆಟೋ ಆಗಾಗ ಹೋಗುದು, ಜಾಮ್ ಆಗುದು. ಅವಳಿಗೆ ಗೊತ್ತಾಯ್ತು, ಬಟ್ ಅದು ಏನ್ ಟೈಮ್ 4 o'clock, ಇಟ್ ಈಸ್ ಈವ್ನಿಂಗ್. ನೈಟ್ ಆದ್ರೆ ಮತ್ತೂ ಒಂದು ಅಲ್ವಾ, 4 o'clock ಯಾರು ಏನ್ ಮಾಡ್ತಾರೆ, ಏನ್ ಮಾಡಿಲ್ಲ. ಏನ್ ಮಾಡಿದ, ಒಂದು ಕಡೆ ನಿಲ್ಲಿಸಿ ಟಕ್ಕ ಅಂತ ಕತ್ತು ಹಿಸ್ಕಿ ಕೆಳಗಡೆ ಹಾಕಿಬಿಟ್ಟ. ಅವಳೊಂದು 21 year old. ಎಷ್ಟು ಅದು ಹೆಂಗಿತ್ತು ಅಂದ್ರೆ ತುಂಬಾ ತಿನ್ನು. ಅವಳ ಕಣ್ಣಲ್ಲಿ ನೀರಿರ್ಲಿಲ್ಲ, ಬ್ಲಡ್ ಇತ್ತು. ಸೊ ಐ ಕಾಂಟ್ ಟೇಕ್ ದಟ್ ಸ್ಟೇಟ್ಮೆಂಟ್ ಆನ್ ದಟ್. ಅವಳು ಕರ್ಕೊಂಬಂದ ದಿವಸ ಆಗಿಲ್ಲ, ಯಾಕಂದ್ರೆ ಅಷ್ಟು ಬ್ಲಡ್ ಕಾಣ್ತಾ ಇತ್ತು. ಅವಳು ಸತ್ತು ಹೋಗ್ತಾ ಇದ್ಲು, ಯಾಕಂದ್ರೆ ಕತ್ತು ಹಿಸುಕಿದ್ರೆ ವಿ ಕಾಂಟ್ ಬ್ರೀದ್ ಅಲ್ವಾ. ಅವಳೇನೋ ಪುಣ್ಯಕ್ಕೆ ಉಳ್ಕೊಂಡ್ಲು, ಬಟ್ ಉಳಿದು ಕೂಡ ಅವಳಿಗೆ ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದ ಸಿಚುವೇಶನ್. ಸೊ ಕೆಲವು ಕ್ಷಣಿಕ ಸುಖಕ್ಕಾಗಿ ನಾವು ಇನ್ನೊಬ್ಬರ ಲೈಫ್ ಹಾಳು ಮಾಡೋದು ತುಂಬಾ ತಪ್ಪು. ಅಂತ ದೌರ್ಜನ್ಯ ಇಲ್ಲಿ ಅಂತ ಆಶಿಸ್ತೀನಿ. ಆಮೇಲೆ ಬೀಟ್ ಪೊಲೀಸ್, ಅದೇ ಪೊಲೀಸರು ಎಲ್ಲ ಆದ್ಮೇಲೆ ಬರ್ತಾರೆ ಅಂತ ಒಂದು ಥಾಟ್ ಇದೆ, ಅದನ್ನು ಖಂಡಿತ ರಿಮೂವ್ ಮಾಡಿ ಕೇಳ್ಕೊಡ್ತೀನಿ. ಯಾಕಂದ್ರೆ ಸ್ವಲ್ಪ ಆಗೋ ಮೊದಲು ಬಂದ್ರೆ ಪ್ರಿವೆನ್ಷನ್ ಅಲ್ವಾ. ಅಂತದ ಸೈರನ್ ಕೇಳಿದ್ರೆ ನನಗೂ ಅನಿಸಿತ್ತು, ಮೊದಲು ಓಡ್ಬಿಡ್ತಿದ್ನು ಏನೋ ಅಂತ. ಸೈರನ್ ಇಲ್ಲ, ಮಣ್ಣು ಇಲ್ಲ, ಏನೂ ಆಗಿಲ್ಲ, ಎಲ್ಲ ಆಗೋದು ಅವಳಿಗೆ ಆಗೋಯ್ತು. ಸೊ ಆಲ್ ಬ್ಯಾಡ್ ಥಿಂಗ್ಸ್. ಸೊ ಅಂಥದ್ದೆಲ್ಲ ಆಗೋದು ಸ್ವಲ್ಪ ತಡೆಗಟ್ಟಲಿ. ಈ ವಿಶಾಖ ಗೈಡ್ಲೈನ್ಸ್ ಸ್ವಲ್ಪ ನೋಡಿ, ಎಲ್ಲಾದ್ರೂ ICC, ಅದೇ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ, ಲೋಕಲ್ ಕಂಪ್ಲೇಂಟ್ಸ್ ಕಮಿಟಿ ಅಂಥದ್ದೆಲ್ಲ ಇದೆ, ಸ್ವಲ್ಪ ಅದರದ್ದೆಲ್ಲ ಮಾಹಿತಿ ಇರಲಿ ನಿಮಗೆ, ಇನ್ನೊಬ್ಬರಿಗೂ ಕನ್ವೆ ಮಾಡಿ. ಸೊ ಇಂತಹ ಒಂದು ಪ್ರೋಗ್ರಾಮ್ಸ್ ಇದು ಪ್ರಯೋಜನ ಪಡ್ಕೊಳ್ಳಿ. ಆಮೇಲೆ ದಟ್ ಮಚ್. ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ತಾಲೂಕು ಲೀಗಲ್ ಸರ್ವಿಸ್ ಅಥಾರಿಟಿ ಎಲ್ರಿಗೂ ಗೊತ್ತಿದೆ, ಬಂದು ಮಾಹಿತಿ ಪಡ್ಕೊಳ್ಳಿ. ಥ್ಯಾಂಕ್ ಯು. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.